ನಮಸ್ಕಾರ, ನಾನು ಅನುಪಮ. ಇವತ್ತು ನಾನು ನಿಮ್ಗೆ ಮೂಲಂಗಿ ಸೊಪ್ಪಿಂದ ಮತ್ತು ಮೂಲಂಗಿಯಿಂದ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇದು ಬಹಳ ಸುಲಭ, ಒಂದು 5ರಿಂದ 10 ನಿಮಿಷದೊಳಗೆ ಆಗೋಗ್ತದೆ. ಬರ್ರಿ ಇದು ಹೆಂಗೆ ಮಾಡೋದಂತ ನೋಡೋಣ. ನಾನು ಒಂದು ಕಟ್ಟು ಮೂಲಂಗಿ ಸೊಪ್ಪು ಆಮೇಲೆ ಎಳೆಯದು ಮೂಲಂಗಿ ತೊಗೊಂಡಿನಿ. ಈಗಿದು ನಾನು ಎಳೆ ಇರೋದು ಎಲೆಯಷ್ಟೇ ತೊಗೊತೀನಿ. ಇವಾಗ ಫಸ್ಟು ನಾನು ಮೂಲಂಗಿನ ಕಟ್ ಮಾಡ್ಕೊತೀನಿ. ಈಗ ನೀವು ಸ್ವಲ್ಪ ದಪ್ಪ ಇರೋ ಮೂಲಂಗಿ ಸಿಕ್ಕರೂ ತೊಗೊರಿ. ನಂಗೆ ಬಹಳ ಎಳೆಯದೇ ಇತ್ತು ಅಂತ ತೊಗೊಂಡೆ ನಾ ಇದನ್ನು. ಈಗ ನಾನು ಇದನ್ನು ತೊಳ್ಕೊಂಡು ಈ ಥರ ಸಣ್ಣ ಹೆಚ್ಕೊಂಡಿನಿ ಮೂಲಂಗಿನ, ಆಮೇಲೆ ಇದು ಸೊಪ್ಪು ಎರಡೂ. ಇವಾಗ ಒಗ್ಗರಣೆ ಮಾಡೋಣ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ, ನೀವು ಬೇಕು ಅಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಅದನ್ನ ಹಾಕಿಲ್ಲ. ಇಂಗು ಹಾಕ್ಕೊಂಡಿನಿ ಒಂದು ಸ್ವಲ್ಪ. ಇದು ಒಗ್ಗರಣೆ ಆಮೇಲೆ ಉಳ್ಳಾಗಡ್ಡಿ ಬೇಕಂದ್ರೂ ಹಾಕ್ಕೋಬೋದು. ಇದು ಫಸ್ಟು ಸಣ್ಣ ಹೆಚ್ಕೊಂಡಿರೋದು ಮೂಲಂಗಿ ಹಾಕ್ಕೊತೀನಿ. ಇದು ಎಳೆದದಲ್ಲ, ಭಾಳ ಟೈಮೇನು ತೊಗೊಳ್ಳಲ್ಲ ಬೇಯಲಿಕ್ಕೆ, ಜಲ್ದಿನೇ ಬೆಂದ್ಬಿಡ್ತದೆ ಇದು. ಇದು ಸ್ವಲ್ಪ ಬೆಂದದ. ಇವಾಗ ಹೆಚ್ಕೊಂಡಿರೋದು ಸೊಪ್ಪು ಹಾಕ್ಕೊತೀನಿ. ಗ್ಯಾಸ್ ಫ್ಲೇಮು ಲೋನೇ ಇಡ್ರಿ. ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಎಲೆನೂ ಎಳೆದಿರೋದಕ್ಕೆ ಜಲ್ದಿನೂ ಬೇಯ್ತದಿದು. ಆಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿನಿ. ನೀವು ಟೊಮೆಟೊ ಬೇಡ ಅಂದರೆ ಲಾಸ್ಟಿಗೆ ನಿಂಬೆಹಣ್ಣು ರಸನೂ ಹಾಕ್ಕೋಬೋದು. ಈಗ ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಖಾರ ಪುಡಿ. ನಾ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ಕೊಂಡಿನಿ, ಖಾರ ಕಡಿಮೆ ಇರುತ್ತಂತ. ಆಮೇಲೆ ನೀವು ಬೇಕು ಅಂದರೆ ಧನಿಯಾ ಜೀರಿಗೆ ಪುಡಿನೂ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಹೊತ್ತು. ನೋಡಿರಿ, ಇದು ಬೆಂದದ. ಈಗ ಲಾಸ್ಟಿಗೆ ಕಡಲೆ ಹಿಟ್ಟು ಬೈಂಡಿಂಗಿಗಂತ ಒಂದು 2ರಿಂದ 2.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿನಿ. ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಡ್ತೀನಿ. ಈಗ ಇದನ್ನು ಈಗಿದು ಬೆಂದದ. ಇದನ್ನು ಚಪಾತಿ, ಜೋಳದ ಭಕ್ರಿ ಜೊತೆಗೂ ಸರ್ವ್ ಮಾಡ್ಬೋದು. ಯಾರು ಮೂಲಂಗಿ ತಿನ್ನಲ್ಲ ಅವರು ತಿಂತಾರೆ. ನಾನು ಮೊದಲು ಮೂಲಂಗಿ ತಿಂತಿರಲಿಲ್ಲ, ನನಗೂ ಈ ಪಲ್ಯ ಇಷ್ಟ ಆಗ್ತದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಇದು ಬೆಳಗ್ಗೆ ಅರ್ಜೆಂಟಿಗೆ ಈಸಿಯಾಗಿ ಮಾಡ್ಬೋದು. ಹೋಪ್ ಇದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಯದ ಅಂದ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.